ಪ್ರತಿ ದೂರಿನ ವಿಚಾರಗಳು ನಡೀತಿವೆ. ಇನ್ನೊಂದು ಕಡೆ ನಮ್ಮ ಜೊತೆಗೆ ಈಗ ಸಚಿವರಾಗಿರುವ CS ಪುಟ್ಟರಾಜು ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಪುಟ್ಟರಾಜು ಅವರೇ, ಒಂದು ಕಡೆಯಲ್ಲಿ ಈಗಾಗಲೇ ಪ್ರೀತಮ್ ಗೌಡ ಆಡಿರುವಂತಹ ಮಾತು, ಮತ್ತೊಂದು ಕಡೆ ನಿಮ್ಮ ಕಾರ್ಯಕರ್ತರು ಕಾನೂನನ್ನ ಕೈಗೆತ್ತಿಕೊಳ್ಳೋದಿದ್ರೆ ಯಾವ ರೀತಿಯಂತ ಆಡಳಿತ ಪುಟ್ಟರಾಜು ಅವರಿದು? ಈಗ ಸರ್ ನೇರವಾಗಿ ನಿಮ್ಮ ಮುಂದೆ ನಾನು ಎರಡು ವಿಚಾರಗಳನ್ನ ಮಾತಾಡ್ಲಿಕ್ಕೆ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಖಂಡಿತ. ಪ್ರೀತಮ್ ಗೌಡ ನೆನ್ನೆ ಮೊನ್ನೆ ತಾನೇ ಆ ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಹೌದು. ಸುದೀರ್ಘವಾದಂತ 50ರಿಂದ 60 ವರ್ಷಗಳ ಕಾಲ ಈ ರಾಷ್ಟ್ರ ರಾಜಕಾರಣದಲ್ಲಿ ಅವ್ರದೇ ಆದಂತ ಖ್ಯಾತಿಯನ್ನ ಪಡೆದಿರ್ತಕ್ಕಂತ ಮುತ್ಸದ್ದಿ ಪೂಜ್ಯ ದೇವೇಗೌಡಜಿಯವರು ವ್ಯಕ್ತಿತ್ವ ಏನು ಅಂತಕ್ಕಂಥದನ್ನ ನಾವೆಲ್ಲರೂ ಬಲ್ಲವರಾಗಿದ್ದೀರಿ. ಈ ದೇಶನೇ ಅವ್ರ ವ್ಯಕ್ತಿತ್ವದ ಬಗ್ಗೆ ಪ್ರಶಂಸೆ ಮಾತುಗಳನ್ನ ಮಾತಾಡುವಂತದನ್ನ ನಾವು ಕಂಡಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಬಂದಂತ ಪ್ರೀತಮ್ ಗೌಡ್ರು ದೇವೇಗೌಡರ ಬಗ್ಗೆ ಅಷ್ಟು ಕೀಳುಮಟ್ಟದ ಮಾತುಗಳನ್ನ ಮಾತಾಡಿರ್ತಕ್ಕಂಥದ್ದು ಖಂಡನಾರ್ಹ. ನಿಜ. ಆದ್ರೂ ನಾನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ನಮ್ಮ ಪಕ್ಷದ ಮುಖಂಡರುಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳನ್ನ ನೀವು ಮಾಡ್ಲಿಕ್ಕೆ ಕೂಡದು. ಬಿಜೆಪಿಯರು ಏನೇ ಷಡ್ಯಂತ್ರ ಮಾಡ್ಲಿ ಅದು ಎದುರಿಸುವಂತ ಶಕ್ತಿ ನಿಮ್ಮ ಆಶೀರ್ವಾದದಿಂದ ನನಗಿದೆ, ಅದನ್ನ ನಾನು ನಿಭಾಯಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಅಲ್ಲಿ ಪೊಲೀಸರು ಹೋಗಿ ಅದರಲ್ಲೂ ನಮ್ಮ ಮುಖಂಡರುಗಳೇ ನಿಯಂತ್ರಿಸಿ ಎಲ್ಲರನ್ನು ವಾಪಸ್ ಕಳಿಸುವಂತ ಒಂದು ಕೆಲಸ ಆಗಿದೆ. ಈಗ ಆಗಿರ್ತಕ್ಕಂಥದ್ದು ಯಾರು ಕೋಪದಿಂದ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಈ ಮಟ್ಟಕ್ಕೆ ಮಾತಾಡಿದಾರಲ್ಲ ಅಂತ ಹೇಳಿ ಬೆಳಿಗ್ಗೆ ಏನು ಆಡಿಯೋ ರೆಕಾರ್ಡು ಇವತ್ತು ಇಡೀ ನಿಮ್ಮ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯ್ತು, ಅದರಿಂದ ಕೆರಳಿ ಹೋಗಿದ್ದಾರೆ. ಇವತ್ತು ಇದಕ್ಕೆ ಕಾರಣ ಯಾರು? ಪ್ರೀತಮ್ ಗೌಡ್ರೆ ಅಲ್ಲ. ಇವತ್ತು ಅವ್ರ ಇತಿಮಿತಿ ಒಳಗೆ ಏನ್ ಮಾತಾಡ್ಬೇಕೇ ವಿನಃ ಪ್ರತಿಯೊಬ್ಬ ಮನುಷ್ಯನಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಒಬ್ಬ ದೇವೇಗೌಡರಂತ ಮಹಾನಾಯಕನ ಬಗ್ಗೆ ಕೀಳ್ ಮಟ್ಟದಲ್ಲಿ ಮಾತಾಡಿದಾಗ ಯಾರು ಸಹಿಸ್ಕೊಳ್ಳಕ್ಕಾಗತ್ತೆ? ಆದ್ರೆ ಖಂಡಿತ ಈಗ ಪ್ರೀತಮ್ ಗೌಡ ಆಡಿರ್ತಕ್ಕಂತಹ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು 2 ದಿವಸದಿಂದ ಸದನದಲ್ಲಿ ಇದನ್ನ SIT ಕೊಡಬೇಕು ಅಂತ ಕೇಳ್ತಾ ಇರೋದು ಇದೇ ಕಾರಣಕ್ಕಾಗಿ ತಾನೆ. ಈಗ ನೀವು ಸದನದಲ್ಲಿ ಮಾತಾಡಿರೋದಕ್ಕೂ ಇಲ್ಲಿ ಹೊರಗಡೆ ಬಂದಾಗ ನಿಮ್ಮ ಕಾರ್ಯಕರ್ತರು ಮಾಡುವಂತಹ ವರ್ತನೆಗೂ ಹಂಗಂದ್ರೆ ವ್ಯತ್ಯಾಸ ಇದೆ ಅಂತ ಹೇಳಿ ಆಯ್ತಲ್ಲ ಸರ್. ಈಗ ದಯಮಾಡಿ ನಾನು ಮಾತು ತಗೋಬೇಕು ಸರ್. ಈಗ ನೀವೇ ನೋಡಿದಾಗೆ ಒಂದು 5-6 ನಿಮಿಷದ ಆಡಿಯೋನ ಅಷ್ಟೇ ಬಿಡುಗಡೆ ಮಾಡಿ ಇವತ್ತು ವಿಶೇಷವಾಗಿ ಸ್ಪೀಕರ್ ಅವ್ರ ಬಗ್ಗೆ ಮಾತಾಡಿದಂತ ಮಾತುಗಳ ಮೇಲೆ ಇಡೀ ಸದನದಲ್ಲಿ ಡಿಸ್ಕಷನ್ ಆಯ್ತಾ ಇತ್ತು. ಹೌದು. ಇವತ್ತು 80-85 ನಿಮಿಷದ ಕ್ಯಾಸೆಟ್ಗಳು ಪ್ರತಿ ಮಾಧ್ಯಮಗಳಲ್ಲಿ ಬಿಡುಗಡೆ ಏನಾಯ್ತು. ಹೌದು. ಅದರಲ್ಲಿ ವಿಶೇಷವಾಗಿ ಪ್ರೀತಮ್ ಗೌಡ ದೇವೇಗೌಡಜಿಯವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಮಾತಾಡಿರುವಂತ ಮಾತಿನಿಂದ ಪರ್ಟಿಕ್ಯುಲರ್ಲಿ ಹಾಸನದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಉದ್ವೇಗಕ್ಕೆ ಒಳಗಾಗಿದ್ದಾರೆ. ಹೌದು. ಈಗ ಅದು ಗಮನಕ್ಕೆ ಬರ್ತಿದ್ದಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಒಂದು ಕಡೆ ಇಲಾಖೆಗ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದನ್ನ ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಏನು ಮುಂದಾಗಬೇಕು ಅದನ್ನ ಮಾಡಿದ್ದಾರೆ. ಎರಡನೇದಾಗಿ ಇವತ್ತು ಪಕ್ಷದ ಮುಖಂಡರುಗಳಿಗೆ ಸೂಚನೆ ಕೊಟ್ಟು ಯಾವುದೇ ಕಾರಣಕ್ಕೂ ಇಂಥ ಕೃತ್ಯಕ್ಕೆ ಕೈ ಹಾಕಬಾರದು, ಅದನ್ನ ನಿಭಾಯಿಸಲಿಕ್ಕೆ ನಾನು ಸಮರ್ಥ ಇದ್ದೀನಿ, ನಾನು ನಿಭಾಯಿಸ್ತೀನಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಆದ ನಂತರ ನಿಭಾಯಿಸುವಂತದ್ದು ಮತ್ತು ಅದನ್ನ ಸಮರ್ಥನೆ ರಾಜಕೀಯವಾಗಿ ಎದುರಿಸುವಂತ ಇದೆಲ್ಲೂ ಕೂಡ ಒಂದು ಭಾಗ ಪುಟ್ಟರಾಜು ಅವರು. ಆದ್ರೆ ಈಗ ಆಡಿಯೋ ಯಾವಾಗ ರೆಕಾರ್ಡ್ ಆಗಿತ್ತು ಅಲ್ಲಿಂದಲೂ ಕೂಡ ಮಾಹಿತಿ ಅಂತೂ ಇದೆ, ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಹೇಳ್ಕೊಂಡು ಇವತ್ತು ಆಡಿಯೋ ಲೀಕ್ ಆಗಿದೆ, ಆಡಿಯೋ ಕೂಡ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಆ ನಂತರ ಇಂಥದ್ದು ಘಟನೆಗಳ ಹಂಗಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳ ಅವಶ್ಯಕತೆ ಇಲ್ಲ. ಈಗ ಮೊನ್ನೆ ದೂರು ನೀಡಿದ ನಂತರ ಕೂಡ ಪ್ರೀತಮ್ ಗೌಡ ಹಾಸನದ ಶಾಸಕರು ಅಂತ ಗೊತ್ತಿದೆ, ಪ್ರೀತಮ್ ಗೌಡ ವಿರುದ್ಧ ಕೂಡ ನೀವು ದೂರನ್ನು ದಾಖಲಿಸಿದ್ದೀರಿ. ಆ ಸಂದರ್ಭದಲ್ಲಿ ಬಿಟ್ಟಿರುವಂತಹ ಆಡಿಯೋದಲ್ಲಿ ಎಲ್ಲೂ ಕೂಡ ಪ್ರೀತಮ್ ಗೌಡ ವಾಯ್ಸ್ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಪ್ರೀತಮ್ ಗೌಡ ಆಡಿರ್ತಕ್ಕಂತಹ ಕಂಟೆಂಟ್ ಸಿಕ್ಕಿದೆ. ಹಾಗಾದ್ರೆ ಅಲ್ಲಿ ಪ್ರೊಟೆಕ್ಷನ್ ಕೊಡ್ಬೇಕಂತ ಜವಾಬ್ದಾರಿ ಸರ್ಕಾರಕ್ಕೂ ಕೂಡ ಇಲ್ವಾ? ವಿರೋಧಿಯಿಂದ ಕೂಡ ಹಂಗೆ ಬಿಡಕ್ಕಾಗತ್ತಾ? ಈಗಾಗಲೇ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ರು. ದೇವೇಗೌಡ ಕುಟುಂಬದ ಬಗ್ಗೆ ಅತಿ ಅಭಿಮಾನ ಇರ್ತಕ್ಕಂತ ಜಿಲ್ಲೆ ಸ್ಥಳೀಯವಾಗಿ ಆ ಮುಖಂಡರಿಗೆ ಮನಸ್ಸು ನೋವಾಗಿರುವಂತ ಸಂದರ್ಭದಲ್ಲಿ ಅವ್ರ ಮನೆ ಹತ್ರ ಹೋಗಿದ್ದಾರೆ. ಈಗ ನಾನು ಪ್ರೀತಮ್ ಗೌಡರ ತಾಯಿಯವರು ಮಾತಾಡಿದಂತ ಮಾತುಗಳನ್ನ ಕೇಳಿದೆ. ಗಲಾಟೆಗೆ ಬಂದಿದ್ರು ಅಂತ ಏನೋ ಗಲಾಟೆ ಆಗುತ್ತೆ ಅಂತಕ್ಕಂಥ ಭಾವನೆನ ಆಗುವಂತ ಸಿಚುವೇಶನ್ ಇತ್ತು ಅಂತಕ್ಕಂಥದ್ದು ಮಾಡ್ತಾರೆ. ಅವರು ಇವತ್ತು ನಿಮ್ಮ ಮಾಧ್ಯಮಗಳಿಗೆ ಹೇಳಿರ್ತಕ್ಕಂಥದನ್ನ ಕಂಡಿದ್ದೇವೆ. ಉದ್ವೇಗದಲ್ಲಿ ಇವತ್ತು ಅವರು ಅಷ್ಟು ಕೀಳ್ಮಟ್ಟದಲ್ಲಿ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ಉದ್ವೇಗಕ್ಕೊಳಗಾಗಿದ್ದಾರೆ. ಅದನ್ನ ಸ್ಪಷ್ಟವಾಗಿ ನಾವು ಖಂಡಿಸ್ತೀವಿ. ಆ ತರದ್ದು ಯಾವುದೇ ಪಕ್ಷದ ಕಾರ್ಯಕರ್ತರು ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಹೇಳಿದೀವಿ. ಯಾವುದೇ ಕಾರಣಕ್ಕೂ ಇನ್ ಮುಂದೆ ಆ ತರ ಆಗದೆ ಇರೋ ರೀತಿಯಲ್ಲಿ ಸರ್ಕಾರ ಕ್ರಮ ತಗೊಳುತ್ತೆ. ಆದ್ರೆ ಪುಟ್ಟರಾಜು ಅವರೇ, ಪ್ರೀತಮ್ ಗೌಡ ಅವರು ಇನ್ನೊಂದು ಆಪಾದನೆಯನ್ನು ಮಾಡಿದ್ದಾರೆ. ಅಲ್ಲಿ ಬಂದಿದ್ದಂತಹ ಕಾರ್ಯಕರ್ತರು ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡನನ್ನ ಮುಗಿಸ್ಬೇಕು ಅಂತ ಹೇಳ್ಕೊಂಡು ನಮ್ಮನ್ನು ಕಳಿಸಿದ್ದಾರೆ ಅಂತ ಹೇಳುವಂತ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಆಪಾದನೆ ಪ್ರೀತಮ್ ಗೌಡರು ಮಾಡಿದ್ದಾರೆ. ಸರ್, ನಾನು ಈ ತರದ ಮಾತುಗಳನ್ನ ಮಾತಾಡಿದ್ರೆ
ನಾನ್ ಬಚಾವ್ ಆಗ್ಬೋದು ಅಂತೇಳಿ ಪ್ರೀತಮ್ ಗೌಡ್ರು ಈ ತರದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲಾದ್ರೂ ಅದನ್ನ ಆ ರೀತಿಯ ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಾಗ್ಲಿ ಮಾತಾಡಿರೋದನ್ನ ಸಾಬೀತ್ ಮಾಡ್ಬಿಟ್ರೆ ಪ್ರೀತಮ್ ಗೌಡ್ರು ಹೇಳೋದಕ್ಕೆ ನಾವು ಸರೆಂಡರ್ ಆಯ್ತೀವಿ. ದಯಮಾಡಿ ಒಂದಕ್ಕೊಂದು ಕತೆ ಕಟ್ಟೋದ್ರಲ್ಲಿ ನಿಸಿಮ್ರು ಪಾಪ ಇನ್ನು ನೆನ್ನೆ ಕಂಡ್ಬಿಡ್ತಾ ಇದಾರೆ ಪ್ರೀತಮ್ ಗೌಡ್ರು. ಇನ್ನು ಅರ್ಧ ಕುಡಿಯೋದು ಬಹಳ ಇದೆ ರಾಜಕಾರಣದಲ್ಲಿ. ಇದರಿಂದ ಏನು ಇವ್ರು ಬೇಳೆಕಾಳು ಬೇಯಿಸಕ್ ಆಗೋದಿಲ್ಲ. ಗೌರವ ಒಬ್ಬ ಶಾಸಕನಾಗಿ ಅವ್ನ ನಡವಳಿಕೆ ಸರ್ ಮಾಡ್ಕೊಂಡು ನಾನು ಒಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ. ಇನ್ ಮುಂದೆ ಒಂದು ಮಾಡ್ಲಾಗ್ ನಡ್ಕೊಳ್ಳಿ ಅಷ್ಟೇ ಅಂತಕ್ಕಂಥ. ಈ ಘಟನೆ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೂ ಕೂಡ ದೂರು ಕೊಡ್ತೀವಿ ಅಂತ ಹೇಳಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವರಿಗೂ ಕೊಡ್ಲಿ, ಪ್ರೈಮ್ ಮಿನಿಸ್ಟರ್ಗೂ ಕೊಡ್ಲಿ. ಪ್ರೈಮ್ ಮಿನಿಸ್ಟರ್ ಆಗ್ಲೇ ಇವ್ರ ಯೋಗ್ಯತೆ ಏನು ಅಂತೇಳಿ ಮೊನ್ನೆ ಕರ್ನಾಟಕ ಬಂದಾಗ ಇವ್ರ ಮುಖ ನೋಡದೆ ಹೋಗಿರೋದು ಈ ದೇಶಕ್ಕೆ ಗೊತ್ತಿದೆಯಲ್ಲ ಸರ್. ಇವ್ರ ನಡವಳಿಕೆ ಏನು ಅಂತಕ್ಕಂಥದ್ದನ್ನ ಈ ದೇಶದ ಪ್ರಧಾನ ಮಂತ್ರಿಗಳು ಮನಗಂಡೆ ಇವ್ರ ಮುಖ ನೋಡದೆ ಹೋಗೋರಲ್ಲಿ ನಿಂತ್ಕಿಂತ ಬೇಕಾ ಸರ್? ಅಂದ್ರೆ ಇದನ್ನೆಲ್ಲವೂ ಕೂಡ ಎದುರಿಸೋದಕ್ಕೂ ನೀವು ರೆಡಿ ಇದೀರಿ? ಅಯ್ಯೋ, ನಾವು ಯಾವತ್ತು ಕಾನೂನು ಚೌಕಟ್ಟಲ್ಲಿ ಈ ಬಿಜೆಪಿ ಏನೇನ್ ಷಡ್ಯಂತ್ರ ಮಾಡ್ತಾರೆ ಇವೆಲ್ಲವನ್ನ ದೇವರ ಆಶೀರ್ವಾದ, ಈ ನಾಡಿನ 6.5 ಕೋಟಿ ಜನರ ಆಶೀರ್ವಾದದಿಂದ ಭೇದಿಸ್ತೀವಿ ಸರ್. ಎಸ್, ಧನ್ಯವಾದ ಪುಟ್ಟರಾಜ್ ಅವರೇ, ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಸಚಿವರಾಗಿರುವ CS ಪುಟ್ಟರಾಜ್ ಅವರು ಹೇಳ್ತಾ ಇರುವಂತದ್ದು, ಈ ಘಟನೆ ಏನ್ ನಡೆದಿದೆ ಇದು ಖಂಡನಾರ್ಹ. ಯಾವುದೇ ಪಕ್ಷದ ಕಾರ್ಯಕರ್ತರು ಮಾಡಿದ್ರು ಕೂಡ ಇದು ಖಂಡನಾರ್ಹ. ಇದನ್ನು ನಾವು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದ್ರ ಜೊತೆಗೇನೆ ಬಿಜೆಪಿಯು ಕೂಡ ತಿರುಗೇಟು ನೀಡುವಂತಹ ಕೆಲಸವನ್ನ CS ಪುಟ್ಟರಾಜ್ ಅವರು ಕೂಡ ಮಾಡಿದ್ರು.